ಸರ್ಕೋಳಿ. ವಾಟ್? ಕನ್ನಡದಲ್ಲಿ ಹೇಳ್ತೀನಿ, ಜರ್ಕೋಳಿ ಎಂದೆ. ರಂಗನಾಥ್, ನಾನು ನಿನ್ನ ಮೇಲಧಿಕಾರಿ. ನನ್ನ ಮುಂದೆನೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂತೀಯ? ಮೇಲಧಿಕಾರಿ ಕೆಲಸದಲ್ಲಿ, ಈಗ ನಾನು ರಿಟೈರ್ಡ್. ನನ್ನ ಮೇಲೆ ಅಧಿಕಾರ ಚಲಾಯಿಸಬೇಡಿ. ಮೊದಲು ವಿಷಯ ಹೇಳಿ, ಇಲ್ಲ ಅಂದ್ರೆ ನಾನು ಹೊರಡ್ತೀನಿ. ರಿಟೈರ್ ಆಗಿದ್ರು ನಾನು ತುಂಬ ಬ್ಯುಸಿ, ಮಾಡೋಕ್ಕೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಮಕ್ಕಳನ್ನ ಹೀಗೇನ್ರಿ ಸಾಕೋದು? ನಿಮ್ಮ ಮಗ ನನ್ನ ಮಗಳಿಂದ ಯಾಕ್ರಿ ಸುತ್ತಾಡ್ತಾ ಇರೋದು? ನಿಮ್ಮ ಮಗಳಿಗೆ ಹೇಳಿ ಕಂಪ್ಲೇಂಟ್ ಕೊಡಿಸಿ. ನನ್ನ ಮಗ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ತಾನೆ. ನನ್ನ ಮಗಳನ್ನ ಅವನು ಹಿಂದೆ ಸುತ್ತ ಹಾಗೆ ಮಾಡಿದ್ದಾನೆ. ಹಾಗಿದ್ರೆ ನಿಮ್ಮ ಮಗಳಿಗೆ ಒಂಚೂರು ಬುದ್ಧಿ ಹೇಳಿ ಸ್ವಾಮಿ. ರೀ, ಅವಳು ನನ್ನ ಮಾತು ಕೇಳ್ತಾ ಇಲ್ಲ ರೀ. ಆದರೆ ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾರಪ್ಪ. 3 ಜನ ಮಕ್ಕಳು ಇನ್ನೂ ನನಗೆ ತುಂಬ ಮರ್ಯಾದೆ ಕೊಡ್ತಾರೆ. ನೀವು ಬಡಾಯಿ ಕೊಚ್ಕೊಳ್ಳೋದನ್ನ ಕೇಳೋದಕ್ಕೆ ಬಂದಿಲ್ಲ ನಾನು. ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ. ನಿಮ್ಮ ಮಗ ಅವಳನ್ನ ಹಾರಿಸ್ಕೊಂಡು ಹೋಗೋದಕ್ಕೆ ನೋಡ್ತಾ ಇದ್ದಾನೆ. ಹೇಳ್ಬಿಡಿ ಅವನಿಗೆ. ನನ್ನ ಮಕ್ಕಳನ್ನ ಹದ್ದು ಬಸ್ತಲ್ಲಿ ಇಟ್ಟು ಸಾಕಿದ್ದೀನಿ ಹೊರತು ಹದ್ದುಗಳಾಗಿ ಸಾಕಿಲ್ಲ, ಹಾರಿಸ್ಕೊಂಡು ಹೋಗೋದಕ್ಕೆ. ಏನು ಕಿಡ್ನಾಪ್ ಮಾಡಿದೆ ನನ್ನ ಮಗಳನ್ನ? ಏನು LKG ಮಗುವೇನ್ರಿ ಅವಳು? ಮದುವೆ ವಯಸ್ಸಿಗೆ ಬಂದಿದ್ದಾಳ್ರಿ. ಒಳ್ಳೆ ಕಡೆ ಹುಡುಗನ್ ನೋಡಿದ್ದೀನಿ. ನಾಳೆ ದಿನ ಇವರಿಬ್ರು ಸುತ್ತಾಡೋದನ್ನ ಅವ್ರು ನೋಡಿದ್ರೆ ಏನ್ರಿ ಗತಿ? ಅದಕ್ಕೆ ಹೇಳ್ತಿರೋದು, ನಿಮ್ಮ ಮಗಳನ್ನ ಕಂಟ್ರೋಲ್ ಮಾಡಿ ಅಂತ. ರಂಗನಾಥ್, ನಾನು ಆದರೂ ನಿಮ್ಮಂಥ ಕೆಟ್ಟ ಜನಗಳ ಸಹವಾಸ ಬೇಡ ಅಂತ ನನ್ನ ಮಗನಿಗೆ ಹೇಳ್ತೀನಿ. ಅಕಸ್ಮಾತ್ ಫ್ರೆಂಡು ಅನ್ನೋ ಭಾವನೆಯಲ್ಲಿ ನನ್ನ ಮಗ ನಿಮ್ಮ ಮಗಳ ಹತ್ರ ಮಾತಾಡ್ತಾ ಇದ್ರು, ಕೊಚ್ಚೆ ಮೇಲೆ ಕಲ್ಲು ಹಾಕುವ ಸಹವಾಸ ಮಾಡಬೇಡ ಅಂತ ನನ್ನ ಮಗನಿಗೆ ಖಂಡಿತವಾಗಿ, ಖಡಾಖಂಡಿತವಾಗಿ 100ಕ್ಕೆ 100% ಗ್ಯಾರಂಟಿಯಾಗಿ ಹೇಳ್ತೀನಿ ಸ್ವಾಮಿ. ಟೈಮು ರೀ, ಟೈಮು. ಹೆಣ್ಣು ಹೆತ್ತಿರೋ ತಪ್ಪಿಗೆ ನಿಮ್ಮ ಕೈಲೂ ಮಾತು ಕೇಳಬೇಕು ನಾನು. ನೀವು ಎತ್ತಿರೋ ಮಗಳೇ ನಿಮ್ಮ ಮಾತು ಕೇಳ್ತಾ ಇಲ್ಲ ಸ್ವಾಮಿ. ಇನ್ನು ಯಾರೋ ಎತ್ತಿರೋ ಮಕ್ಕಳು ನನ್ನ ಸೊಸೆರಾಗಿ ನಾನು ಹೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡ್ತವೆ ನನ್ನ ಸೊಸೆ ಅಂದ್ರೆ. ಮಕ್ಕಳು ದೊಡ್ಡೋರು ಹೇಳ್ದಾಗ ಕೇಳಲ್ಲ. ಅವ್ರು ಹೇಗೆ ನಡ್ಕೋತಾರೆ ಅಂತ ನೋಡಿಕೊಂಡು ಹಾಗೇ ನಡ್ಕೋತಾರೆ. ಯಾರ್ಯಾರ ಯೋಗ್ಯತೆ ಏನು ಅಂತ ತಮಗೀಗ ಗೊತ್ತಾಗಿರ್ಬೇಕು. ಹಾಯ್ ರವಿ, ಏನು ತುಂಬ ದಿನ ಆದ್ಮೇಲೆ ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ಯಾ? ಮದುವೆ ಮಾತುಕತೆ ಬೇರೆ ಆಗ್ತಿದ್ಯಂತೆ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಕನಕ. ಏನು? ತುಂಬಾ ಮುಖ್ಯವಾದ ವಿಷಯ. ನನ್ನ ಮದುವೆ ನಿನ್ನ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿದೆ. ನಾನು ನಿಮ್ಮ ದೇವಸ್ಥಾನ ಇದೆಯಲ್ವಾ, ಅದು ಹಿಂದ್ಗಡೆ ರೋಡಲ್ಲಿ ಇರ್ತೀನಿ, ಬೇಗ ಬಾ. ಅವನ ಮದುವೆಗೂ ನನಗೂ ಏನು ಸಂಬಂಧ? ಒಂದ್ ವೇಳೆ ಅವ್ನು ನನ್ನೇನಾದರೂ ಚೇಚೆ ಆ ಥರ ಎಲ್ಲ ಏನೂ ಇರಲ್ಲ. ವಿಷಯ ಏನು ಅಂತ ಕೇಳಬೇಕು. ನಿಲ್ಸು ನಿಲ್ಸು ಕನಕ. ಹಾಯ್ ಮಾಲಾ, ಹೇಗಿದ್ಯಾ? ಸ್ಟಡೀಸ್ನ ಅರ್ಧಕ್ಕೆ ನಿಲ್ಸ್ಬಿಟ್ಟೆ, ಇವಾಗೇನ್ ಮಾಡ್ಕೊಂಡಿದ್ಯಾ? ಓದನ್ನ ಅರ್ಧಕ್ಕೆ ನಿಲ್ಸಿದ್ಮೇಲೆ ಮನೇಲಿ ಇನ್ನೇನ್ ಮಾಡ್ತಾರೆ, ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಇನ್ 2 ದಿನದಲ್ಲಿ ನನ್ ಮದ್ವೆ ಇದೆ, ಅದಕ್ಕೆ ಕಾರ್ಡ್ ಕೊಡೋಣ ಅಂತ ನಿಮ್ ಮನೆಗ್ ಬರ್ತಿದ್ದೆ. ಕಂಗ್ರ್ಯಾಚುಲೇಷನ್ಸ್ ಮಾಲಾ. ಕಾರ್ಡ್ ಎಲ್ಲ ಕೊಡು, ಪರವಾಗಿಲ್ಲ. ಮನೆಯವರೆಲ್ಲ ಮಿಸ್ ಮಾಡ್ದಂಗೆ ಖಂಡಿತ ಮದ್ವೆಗೆ ಬರ್ಬೇಕು. ಖಂಡಿತ ಬರ್ತೀವಿ.
ಸರಿ ಕಣೆ, ನಾನಿನ್ನ ತುಂಬಾ ಜನಕ್ಕೆ ಕಾರ್ಡ್ ಕೊಡೋದಿದೆ, ನಾನು ಬರ್ತೀನಿ. ಸರಿ ಕಣೆ, ಆಯ್ತು, ಬಾಯ್. ಬಾಯ್. ರವಿ ಬಂದ್ ತುಂಬಾ ಹೊತ್ತಾಯ್ತಾ? ಇಲ್ಲ ಕನಕ, ಈಗ ತಾನೇ ಬಂದೆ. ಯಾಕೆ ರವಿ, ಏನಾಯ್ತು? ಡಲ್ ಆಗಿದ್ಯಾ? ಮನೇಲಿ ಏನಾದ್ರು ಪ್ರಾಬ್ಲಮ್ಮಾ? ಅದ್ರ ಬಗ್ಗೆ ಮಾತಾಡಕ್ಕೆ ನಿನ್ನ ಬರಕ್ ಹೇಳಿದ್ದು. ಏನ್ ವಿಷಯ? ಲವ್ ಮಾಡ್ತಾ ಇರೋ ವಿಷಯ ನಿನ್ಗೆ ಹೇಳ್ಬೇಕಾಗಿತ್ತು ಕನಕ. ಯಾರನ್ನ ಲವ್ ಮಾಡ್ತಾ ಇರೋದು? ನಾನ್ ಶ್ರುತಿನ ಲವ್ ಮಾಡ್ತಾ ಇರೋದು. ಇದನ್ ಹೇಳೋದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಟ್ಟ? ಅದ್ ನನಗೆ ಮುಂಚೆನೆ ಗೊತ್ತಿತ್ತು. ಸರಿ, ಈ ವಿಷಯನ ಶ್ರುತಿಗೆ ಹೆಂಡ? ಮೊದ್ಲು ಅವಳೇ ಪ್ರಪೋಸ್ ಮಾಡಿದ್ದು. ಕಳ್ಳ, ನನ್ನ ಹತ್ರವೇ ಮುಚ್ಚಿಡ್ತಾ ಇದ್ಯಾ? ಸರಿ, ಇದಕ್ಕೇನ್ ಪ್ರಾಬ್ಲಮ್ಮು? ಅದೇ ನಮ್ ತಂದೆಗೂ ಅವ್ರ ತಂದೆಗೂ ಆಗ್ ಬರಲ್ಲ. ವಾಸುದೇವ್ ಅವರು ರಂಗನಾಥ್ ಅವರಿಗೆ 1 ಲಕ್ಷ ಹಣ ಕಾಂಪನ್ಸೇಟ್ ಮಾಡಬೇಕು. ಆವತ್ತು ಸುಳ್ಳಿನ ಮದುವೆ ಮಾಡ್ಕೊಂಡಿದ್ದು ಇವತ್ತು ನಿಜ ಆಗೋಯ್ತು. ಇವ್ರ ಮನೆ ಹುಡುಗಿನೇ ನಿನಗ್ ತಂದ್ಕೋಬೇಕು ಅಂತ ಅನ್ಕೊಂಡಿದೀವಿ. ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಯಾರಿಗೂ ಗೊತ್ತಾಗ್ದೆ ಮದ್ವೆ ಆಗ್ಬಿಡೋದು ಒಂದೇ ದಾರಿ ಇವಾಗ. ಅಯ್ಯೋ ರವಿ, ಇದು ತಪ್ಪು. ಬಾಬಂಗ್ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರಾ? ಅದ್ರ ಬಗ್ಗೆ ಯೋಚನೆ ಮಾಡಕ್ ಟೈಮ್ ಇಲ್ಲ ಕನಕ. ಲೇಟ್ ಆದ್ರೆ ಶ್ರುತಿ ಏನ್ ಡಿಸಿಷನ್ ತಗೊಂತಾಳೆ ಅನ್ನೋದ್ರ ಬಗ್ಗೆ ನಾನು ಊಹೆ ಕೂಡ ಮಾಡಕ್ಕಾಗಲ್ಲ. ಅದು ಈಗ ಕನಕ, ನಾವಿಬ್ರು ಮದ್ವೆ ಆಗಕ್ಕೆ ನೀನೇ ನಮ್ಗೆ ಹೆಲ್ಪ್ ಮಾಡ್ಬೇಕು. ನಾನಾ? ಹೌದು ಕನಕ, ನನಗೆ ಒಳ್ಳೇದನ್ನ ಬಯಸೋ ವ್ಯಕ್ತಿ ಸದ್ಯಕ್ಕೆ ನೀನು ಒಬ್ಳೇ ಇರೋದು. ಶ್ರುತಿನ ಅವ್ರ ಮನೇಲಿ ಕೂಡ ಹಾಕಿದ್ದಾರೆ, ಫೋನ್ಗೂ ಸಿಗ್ತಾ ಇಲ್ಲ ಅವಳು. ಹಾಗಂತ ಆತರ ಪಡ್ಬೇಡ ರವಿ. ಇನ್ನೊಂದ್ಸಲ ಅಕ್ಕ ಬಾಬನ ಹತ್ರ ಮಾತಾಡಿ ಒಂದೊಳ್ಳೆ ನಿರ್ಧಾರ ತಗೊಳ್ಳೋಣ. ಈ ಮದ್ವೆನ ಅಪೋಸ್ ಮಾಡ್ತಾ ಇರೋದೇ ಸೂರ್ಯ. ಅವನನ್ನ ಕನ್ವಿನ್ಸ್ ಮಾಡೋ ಅಷ್ಟರಲ್ಲಿ ಶ್ರುತಿಗೆ ಬೇರೆಯವ್ರ ಜೊತೆ ಮದ್ವೆ ಆಗಿರುತ್ತೆ ಅಷ್ಟೇ. ರವಿ, ನನಗೆ ನಿನ್ ಪರಿಸ್ಥಿತಿ ಅರ್ಥ ಆಗ್ತದೆ, ಆದ್ರೆ ನಾನ್ ನಿನಗೆ ಹೆಲ್ಪ್ ಮಾಡಕ್ ಆಗಲ್ಲ.